रामभद्राय रामचंद्राय वेदसे रघुनाथाय नाथाय सीताय पदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं व्यासाय भवनाशाय श्रीशाय गुणराशि हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरि ओम। ಕೃಷ್ಣ ಬಲರಾಮರು ಶತಧನ್ವನನ್ನು ಓಡಿಸ್ಕೊಂಡು ಹೋಗ್ತಾರೆ. ಅವನೊಂದು ಹೆಣ್ಣು ಕುದುರೆಯನ್ನೇರಿ ಅವನು ಅದನ್ನು ಓಡಿಸ್ತಾ ಇದ್ದಾನೆ. ಹಿಂದಿಂದ ಇವರು ರಥದಲ್ಲಿ ಅವನನ್ನು ಹಿಂಬಾಲಿಸಿದ್ದಾರೆ. ಇಡೀ ಬೆಳಗ್ಗೆಯಿಂದ ಸಂಜೆವರೆಗೆ ಹಿಂಬಾಲಿಸಿ ಕೊನೆಗೆ ಅತ್ಯಂತ ವೇಗವಾಗಿ ರಭಸದಿಂದ ಓಡ್ತಾ ಇರುವಂಥ ಕುದುರೆ ಒಂದು ಕಿಲಲ್ಲಿ ನಿಂತು ಅಲ್ಲೇ ಕುಸಿದು ಬಿತ್ತು ಸತ್ತೋಯ್ತು. ಕುದುರೆ ಸತ್ತೋಯ್ತು ಅಂತ ಹೇಳಿದ ಮೇಲೆ ಇನ್ನು ಬೇರೆ ದಾರಿನೇ ಇಲ್ಲ ಶತಧನ್ವನಿಗೆ. ಅವನು ಇನ್ನೇನು ಮಾಡೋದು? ಸೊ ಕಾಲಿನಲ್ಲೇ ಕೆಳಗೆ ಬಿದ್ದಿದ್ದಾನೆ. ಸೊ ಓಡ್ದ, ಎಷ್ಟಾಗ್ತದೋ ಅಷ್ಟು ಓಡ್ತಾ ಇರುವಾಗ ಏನಂತೇಳಿದರೆ ಒಂದು ಕಡೆವರೆಗೆ ಬಲರಾಮಕೃಷ್ಣರು ಒಟ್ಟಿಗಿದ್ದರು. ಆಮೇಲಿಂದ ಕೃಷ್ಣ ಇವು ಶತಧನ್ವನನ್ನು ಬಿಡಲೇ ಇಲ್ಲ. ಸೊ ಅಷ್ಟು ಬೇಗ ಓಡುವಾಗ ಬಲರಾಮ ಹಿಂದೆ ಬಿದ್ದ. ಕೃಷ್ಣನಿಗೆ ಗೊತ್ತಾಯಿತು. ಆದರೆ ಬಲರಾಮನ ಜೊತೆಗೆ ಒಂದು ವೇಳೆ ಹೋದರೆ ಅವ ಶತಧನ್ವ ತಪ್ಪಿಸಿಕೊಳ್ತಾನೆ. ಈಗ ಶತಧನ್ವನನ್ನು ಹೇಗಾದರೂ ಮಾಡಿ ಈಗ ಅವನನ್ನು ಹಿಡಿಲೇಬೇಕು. ಏನು ಮಾಡಿದ? ಸರಿ ಬಲರಾಮನ ನಿಧಾನ ಬಾ ಅಂತೇಳಿ ಓಡಿದ ಕೃಷ್ಣ. ಓಡಿ ಅವನನ್ನು ಅವನನ್ನು ಸುದರ್ಶನ ಚಕ್ರದಿಂದ ಕೊಂದು ಏನು ಮಾಡಿದ? ಅವನು ಗೊತ್ತಿದೆ. ಯಾಕಂತೇಳಿದೆ ಶತಧನ್ವ ಅಕ್ರೂರನ ಹತ್ರ ಮಾತಾಡಿದ್ದಾನೆ. ಅಕ್ರೂರ ಮತ್ತು ಕೃತವರ್ಮರು ಅವನಿಗೆ ಸಹಾಯ ಮಾಡಲಿಕ್ಕೆ ನಿರಾಕರಿಸಿದ್ದಾರೆ. ಎಲ್ಲ ವಿಷಯ ಭಗವಂತನಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಸೊ ಎಲ್ಲ ವಿಷಯ ತಿಳಿದೇ ಇವನ ಹತ್ರ ಇಲ್ಲ, ಮಣಿಯನ್ನು ಅಕ್ರೂರನ ಕಿಸೆಗೆ ಹಾಕಿದ್ದಾನೆ ಅನ್ನುವಂಥ ವಿಷಯ ತಿಳಿದೆ. ಆದರೂ ಲೋಕ ವಿಡಂಬನೆಗಾಗಿ ಎಲ್ಲಿದೆ ಇವನ ಹತ್ರ ಮಣಿ ಅಂತ ಹೇಳ್ಕೊಂಡು ಶತಧನ್ವನದ್ದು ಎಲ್ಲ ಬಟ್ಟೆಗಳನ್ನು ಏನು ಮಾಡಿದ್ದಾನೆ, ಪರೀಕ್ಷಿಸಿದ್ದಾನೆ. ಎಲ್ಲಿಯೂ ಮಣಿ ಸಿಗಲಿಲ್ಲ. ಅಷ್ಟಾಗುವ ಬಲರಾಮ ಕೂಡ ಬಂದ. ಸೊ ಬಲರಾಮನಿಗೆ ಹೇಳಿದ, ಅಣ್ಣ ಇವನ ಹತ್ರ ಮಣಿ ಇಲ್ಲ ಅಂತ. ಬಲರಾಮ ಏನು ಆಚರಣೆ ಮಾಡಿದ? ಇವನು ನನ್ನೇನು ಬಿಟ್ಟು ಯಾಕೆ ಓಡಿ ಬಂದದ್ದು? ಅಂತೇಳಿದರೆ ಬೇಗ ನಾನು ಬರುವ ಮೊದಲೇ ಶತಧನ್ವನ ಕೊಂದು ಮಣಿಯನ್ನು ಕಿಸೆಯಲ್ಲಿ ಇಟ್ಕೊಂಡು ನಂತರ ನನ್ನ ಹತ್ರ ಇಲ್ಲ ಅಂತ ಹೇಳಲಿಕ್ಕ ಅಂತ. ಅಂದರೆ ಏನು ವೃಥಾ ಅಂತ ಹೇಳೋದು ಇದಕ್ಕೆ. ಸುಮ್ಮನೆ ಅಂತೇಳಿದರೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ಸಂಶಯ ಮಾಡುವಂಥದ್ದು. ಅಂದರೆ ಈ ಸಂಶಯಕ್ಕೆ ಸುಮ್ಮನೆ ಸಂಶಯ ಮಾಡೋದಾ ಅಲ್ಲ ಅಂತೇಳಿದರೆ ಎಲ್ಲ ಆಧಾರ ಇದ್ದು ಸಂಶಯ ಮಾಡೋದಾ ಅಂತ ಸಂಶಯನೇ. ಸೊ ಸಂಶಯಾತ್ಮ ವಿನಶ್ಯತಿ ಅಂತ. ಏನಿದು ಸಂಶಯ ಜೋರಾಗಿಬಿಡ್ತು ಕೃಷ್ಣನ ಮೇಲೆ. ಸೊ ಭೀಮ ಬೇಕಂತೇಳಿ ನನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಸೊ ಇವನ ಜೊತೆಗೆ ನಾನು ಇರೋದಿಲ್ಲ, ಇವನು ಮುಖವೇ ನೋಡೋದಿಲ್ಲ ಅಂತ ಹೇಳಿಬಿಟ್ಟು ಇವನು ದುರು ಅಂತ ಹೋಗಿಬಿಟ್ಟ. ಅಂತೇಳಿದರೆ ಸರಿಯಪ್ಪ, ಹೋದರೂ ಏನೋ ಅಂತ ಯಾರಿಗಾದರೂ ಒಂದು ಮಾತು ಬರ್ತದೆ, ಸಿಟ್ಟು ಬರ್ತದೆ. ಅಂದರೆ 2 ದಿವಸದಲ್ಲಿ ಸರಿಯಾಗ್ತದೆ ಅಂತ ಹೇಳಿದರೆ 2 ದಿನ ಹೋಯಿತು, 2 ವಾರ ಹೋಯಿತು, 2 ತಿಂಗಳು ಹೋಯಿತು, 2 ವರ್ಷ ಹೋಯಿತು. ಇವನು ವಾಪಸ್ ಬರುವುದಿಲ್ಲ. 5 ವರ್ಷ ಬರಲೇ ಇಲ್ಲ ಈ ಬಲರಾಮ. ಅವಿಶ್ವಾಸಾದ ಸಕ್ರೋಧ ಏವ ಯಯೌ ವಿದೇಹ ರಾಜ, ಯಾವುದದು ಮಿಥಿಲಾ ರಾಜ, ಮಿಥಿಲಾ ಪಟ್ಟಣಕ್ಕೆ ಕುರಿತು ಹೋಗಿದ್ದಾನೆ. ಅವಸತ್ ಅಲ್ಲೇ ಇದ್ದು ಬಿಟ್ಟಿದ್ದಾನೆ. 5 ಅಬ್ದಾನ್ 5 ವರ್ಷಗಳು ಅಲ್ಲೇ ಇದ್ದಾನೆ. ಜಾನನ್ ಪಾರ್ಥೇಭ್ಯೋ ಆಹಾರ್ಯತಾಂ ಕೇಶವಸ್ಯ ವಶೀಕರ್ತು ಧಾರ್ತರಾಷ್ಟ್ರೋ ಬಲಂಗಾತ್. ಈ ಧೃತರಾಷ್ಟ್ರನ ಮಗ, ಧಾರ್ತರಾಷ್ಟ್ರ ಅಂದರೆ ದುರ್ಯೋಧನ, ಧೃತರಾಷ್ಟ್ರನ ಮಗ. ಇವನು ಏನಂತೇಳಿದರೆ ಈ ಕೃಷ್ಣ ಅಂತೂ ತನ್ನ ಪಾರ್ಟಿಗೆ ಬರುವುದಿಲ್ಲ. ಅವನು ಪಾಂಡವರನ್ನು ಬಿಟ್ಟು ತನ್ನ ಮುಖನೂ ನೋಡುವುದಿಲ್ಲ. ಗೊತ್ತಿದೆ ತಾನು ಮಹಾ ಅಧರ್ಮಿ, ಪಾಂಡವರು ಧರ್ಮ ಮಾರ್ಗದಲ್ಲಿ ನಡೆಯುವವರು. ಆದ್ದರಿಂದ ಈ ಭಗವಂತ ಕೃಷ್ಣ ಅವನು ಧರ್ಮ ಮಾರ್ಗದಲ್ಲಿ ನಡೆಯುವವರ ಒಟ್ಟಿಗೆ ಇರ್ತಾನೆ. ಈ ಅಧರ್ಮಿಯಾದ ತನ್ನ ಒಟ್ಟಿಗಂತೂ ಖಂಡಿತ ಬರುವುದಿಲ್ಲ ಅಂತ ದುರ್ಯೋಧನನಿಗೆ ಗೊತ್ತು. ಆದರೆ ಯಾವಾಗ ಅವನಿಗೆ ಈ ವಿಷಯ ಗೊತ್ತಾಯಿತೋ
ಬಲರಾಮ ಮತ್ತು ಕೃಷ್ಣರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಮನಸ್ತಾಪ ವಿರಸ ಬೆಳೆದು ಬಿಟ್ಟಿದೆ ಅಂತೇಳಿಬಿಟ್ಟು ಈಗ ಆಲೋಚನೆ ಮಾಡ್ತಾನೆ. ಜಾನನ್ ಗೊತ್ತಿದೆ, ತಿಳಿದು ಏನು ತಿಳಿದಿದ್ದಾನೆ? ಪಾರ್ಥೇಭ್ಯ ಅಹರ್ಯತಾಂ ಕೇಶವಸ್ಯ. ಸೊ ಕೇಶವಸ್ಯ ಪಾರ್ಥೇಭ್ಯೋ ಅಹಾರ್ಯತಾಂ ಅಂತೇಳಿದರೆ ಶ್ರೀಕೃಷ್ಣನ ಪಾರ್ಥೇಭ್ಯ ಅಂತೇಳಿದರೆ ಪಾಂಡವರಿಂದ ಏನು ವಶೀಕರ್ತುಂ ಅಂತೇಳಿದರೆ ತನ್ನ ವಶಕ್ಕೆ ತಗೊಳ್ಳುವಂಥದ್ದು. ಕೃಷ್ಣನನ್ನು ಪಾಂಡವರನ್ನು ಬಿಟ್ಟು ಕೃಷ್ಣ ತನ್ನ ವಶಕ್ಕೆ ಬರ್ತಾನೆ ಅನ್ನುವಂಥದ್ದು ಇದು ಖಂಡಿತ ಇಲ್ಲ. ಅಹಾರ್ಯತಾಂ ಇದು ಆಗುವಂಥ ಕೆಲಸ ಅಲ್ಲ. ಹಾರ್ಯತಾಂ ಅಂದರೆ ಅಪಹರಿಸುವುದು ಅಂತ. ಕೃಷ್ಣನನ್ನು ಪಾಂಡವರಿಂದ ಅಪಹರಿಸುವುದು ಅಂದರೆ ಅರ್ಥ ಏನಂತೇಳಿದರೆ ಪಾಂಡವರಿಂದ ಕೃಷ್ಣನನ್ನು ಬೇರೆ ಮಾಡುವುದು. ಇದು ಆಗುವಂಥದ್ದಲ್ಲ. ಅಹಾರ್ಯತಾಂ ಈ ಅಪಹರಣದ ಕೆಲಸ ಆಗುವಂಥದ್ದು ಖಂಡಿತ ಇಲ್ಲ. ಗೊತ್ತಿದ್ದರಿಂದ ಹಾಗಾದರೆ ಈಗ ಕೃಷ್ಣನಿಗೂ ಬಲರಾಮನಿಗೂ ಆಗುವುದಿಲ್ಲ ಅಲ್ಲ, ಈಗ ಬಲರಾಮನನ್ನು ಒಳಗೆ ಹಾಕ್ಕೊಳ್ಬೋದು. ಇದು ಒಂದು ಒಳ್ಳೆ ಸುಸಂದರ್ಭ ಅಂತ ಯೋಚನೆ ಮಾಡಿದ ಈ ಧೂರ್ತನಾದ ಧೃತರಾಷ್ಟ್ರನ ಮಗ ಇವ ದುರ್ಯೋಧನ ಏನು ಮಾಡಿದ? ವಶೀಕರ್ತುಂ ಕೃಷ್ಣನನ್ನು ಒಳಗಾಕೊಳ್ಳಿಕ್ಕೆ ಇದೇ ಸಮಯ ವಶೀಕರ್ತುಂ ಧಾರ್ತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಗ ದುರ್ಯೋಧನ ಬಲಂಗಾತ್ ಬಲರಾಮ ಇದ್ದಲ್ಲಿಗೆ ಹೋದ. ಬಲಂ ಗಾತ್ ಗಾ ಅಂದರೆ ಗಮನ, ಗಚ್ಚತಿ ಹೋಗ್ತಾನೆ. ಸೊ ಗಾತ್ ಅಂದರೆ ಹೋದ. ಎಲ್ಲಿಗೆ ಹೋದ? ಬಲಂ ಅಂದರೆ ಬಲರಾಮ ಇದ್ದಲ್ಲಿಗೆ ಹೋದ. ಬಲರಾಮನನ್ನು ಒಳಗೆ ಹಾಕ್ಕೊಳ್ಬೇಕು. ಯಾಕಂತೇಳಿದರೆ ಇವರಿಬ್ಬರಿಗೆ ಆಗೋದಿಲ್ಲ ಅಂತೇಳಿದರೆ ಇದು ಒಳ್ಳೆ ಸಂದರ್ಭ. ಅದಕ್ಕೆ ಏನು ಪ್ರಾಬ್ಲಮ್ ಬಂದರೂ ಕೂಡ ಹೊರಗಿನವರಿಗೆ ಗೊತ್ತಾಗಬಾರ್ದು. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆದರೂ ಹೊರಗಿನವರಿಗೆ ಗೊತ್ತಾದರೆ ಒಂದು ಹೆಂಡತಿ ಪಕ್ಷ ವಹಿಸ್ತಾರೆ, ಒಂದು ಗಂಡನ ಪಕ್ಷ ವಹಿಸ್ತಾರೆ. ಯಾಕೆ ವಹಿಸ್ತಾರೆ? ಗಂಡನಿಗೆ ಹೆಲ್ಪ್ ಮಾಡಲಿಕ್ಕೆ ಗಂಡನ ಪಕ್ಷ ವಹಿಸೋದಾ? ಅಲ್ಲ, ಏನಾದರೂ ತಮಗೆ ಹೆಲ್ಪ್ ಆಗ್ತದ ನೋಡುವ ಅಂತ ಹೆಂಡತಿ ಪಕ್ಷ ವಹಿಸ್ತಾರೆ. ಯಾಕೆ ಅಂತೇಳಿದರೆ ಹೆಂಡತಿಗೆ ಏನಾದರೂ ಉಪಕಾರ ಮಾಡಬೇಕಂತ ಇಲ್ಲ, ತಮಗೆ ಏನಾದರೂ ಉಪಕಾರ ಆಗ್ತದ ಅಂತ. ಸೊ ಈ ರೀತಿ ಸ್ವಾರ್ಥಿಯಾದ ಜನರು, ದುರುಳ ಜನರು, ಧೂರ್ತ ಜನರು ಈ ರೀತಿಯ ಸ್ವಭಾವವುಳ್ಳವರು. ಆದ್ದರಿಂದ ಅದಕ್ಕೆ ಸರಿಯಾಗಿ ದುರ್ಯೋಧನ ಬಲರಾಮ ಇದ್ದಲ್ಲಿಗೆ ಹೋದ. 33ನೇ ಶ್ಲೋಕಕ್ಕೆ ಏನು ಹೇಳ್ತಾರಂದರೆ, ಬಲರಾಮ ಶ್ರೀಕೃಷ್ಣನನ್ನು ನಂಬದೆ ಕೋಪದಿಂದಲೇ ಅಲ್ಲಿಂದ ವಿದೇಹಕ್ಕೆ ತೆರಳಿ, ವಿದೇಹ ಮಿಥಿಲಾ ಪಟ್ಟಣಕ್ಕೆ ತೆರಳಿ ಅಲ್ಲಿ 5 ವರ್ಷಗಳ ಕಾಲ ನೆಲೆಸಿದ. ಶ್ರೀಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಿ ತನ್ನೆಡೆಗೆ ಸೆಳೆದುಕೊಳ್ಳಲು ಅಸಾಧ್ಯ ಹಾರ್ಯತಾಂ ಅಂದರೆ ಅಪಹರಿಸುವುದು, ಅಹಾರ್ಯತಾಂ ಆಗುವಂಥ ಕೆಲಸ ಅಲ್ಲ, ಸಾಧ್ಯವೇ ಇಲ್ಲ, ಅಸಾಧ್ಯ ಎಂದು ಬಗೆದ ದುರ್ಯೋಧನ ಬಲರಾಮನನ್ನು ವಶಪಡಿಸಿಕೊಳ್ಳಲೆಂದು ಅವನ ಬಳಿಗೆ ತೆರಳಿದ. ಬಲರಾಮ ಶ್ರೀಕೃಷ್ಣನ ಮಾತನ್ನು ನಂಬದೆ ಆ ಸ್ಯಮಂತಕಮಣಿಯನ್ನು ಶ್ರೀಕೃಷ್ಣ ಬೇಕಂತಲೇ ಎತ್ತಿಟ್ಟುಕೊಂಡು ತನ್ನಲ್ಲಿ ಸುಳ್ಳು ಹೇಳಿದ ಎಂದು ತಪ್ಪು ತಿಳಿದ. ಅಂದರೆ ಈ ಜಗತ್ತಿನಲ್ಲಿ ತಪ್ಪು ತಿಳಿಯುವವರೇ ಇರುವುದು, ಸರಿಯಾಗಿ ತಿಳಿಯುವವರು ಒಬ್ಬರೂ ಇಲ್ಲ. ಬಹಳ ಕಷ್ಟ ಸಿಗೋದು ನಿಮಗೆ ಅಂತೇಳಿದರೆ, ಅಯ್ಯೋ ನಿಮಗೆ ಅವ್ರು ಇಷ್ಟು ಹತ್ತಿರ ಅಲ್ರಿ, ನಿಮ್ಮ ಫ್ರೆಂಡ್ ಅಲ್ರಿ, ನಿಮ್ಗೊಂದು ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ ವಿಷಯ ಏನು ಅಂತ. ಇಲ್ಲ ಅವ ಆ ಥರ ಮಾಡಿದ್ದಾನೆ ಅಂತೇಳಿ ನೀವು ತಿಳ್ಕೊಂಬಿಡೋದ ಆ ಥರ ಮಾಡಿದ್ದಾನಂತ ಒಂದು. ಅಂದರೆ ಇದು ಲೋಕದಲ್ಲಿ ರೂಢಿಯಾಗಿಬಿಟ್ಟಿದೆ. ಏನಂತೇಳಿದರೆ ಏನಾದರೂ ತಮಗೆ ಏನು ಸರಿ ಕಾಣಿಸ್ತದ ಆ ರೀತಿ ತಿಳ್ಕೊಳ್ಳುವಂಥದ್ದು. ಸೊ ಆದ್ದರಿಂದ ಈ ರೀತಿ ಕೃಷ್ಣನನ್ನು ಸಂದೇಹ ಮಾಡಿ ತಪ್ಪು ತಿಳಿದು ಬೇಸರದಿಂದ ವಿದೇಹ ದೇಶಕ್ಕೆ ನಡೆದ. ಎಂಥ ಬೇಸರ ಇದು! ಸಾಮಾನ್ಯದ ಬೇಸರ ಅಲ್ಲ. ಸಾಮಾನ್ಯದ ಬೇಸರ, ಕೋಪ ಎಲ್ಲ ಒಂದು 4 ದಿನದಲ್ಲಿ ಸರಿಯಾಗ್ತದೆ. ಇದು ಭಯಂಕರ, ಇದು ಬೇಸರ ಇದು ಅಂತೇಳಿದರೆ ಇದು ವರ್ಷಗಟ್ಟಲೆನೂ ಸರಿಯಾಗುತ್ತಾ ಇಲ್ಲ. ಸೊ ಬಲರಾಮನನ್ನು ವಶಪಡಿಸಿಕೊಳ್ಳಲೆಂದು ಅವನ ಬಳಿಗೆ ತೆರಳಿದ. ಯಾರು? ದುರ್ಯೋಧನ. ಹೀಗೆ ಈಗ ಶ್ರೀಕೃಷ್ಣನ ಮೇಲೆ ಬಲರಾಮ ಅಪನಂಬಿಕೆ ತಾಳಿದ್ದು ಬಲರಾಮ ಮಾಡಿದ ದೊಡ್ಡ ಅಪರಾಧ. ಅಂದರೆ ಬಲರಾಮನಿಗೂ ಶ್ರೀಕೃಷ್ಣ ಯಾರು ಅಂತ ಕೆಲವು ಸಲ ಗೊತ್ತಾಗ್ತದೆ. ಯಾಕಂತೇಳಿದರೆ ಶ್ರೀಕೃಷ್ಣ
ಪವಾಡ ಸದೃಶ ಕೆಲಸಗಳನ್ನು ಮಾಡಿದಾಗ ಇದು ಕೆಲಸ ಯಾರಿಂದಲೂ ಆಗುವಂಥದ್ದಲ್ಲ, ಶ್ರೀಕೃಷ್ಣನಿಂದ ಮಾತ್ರ ಸಾಧ್ಯವಾಗಿರುವಂಥದ್ದು, ಇವನು ಭಗವಂತ ಅಂದ ಆವಾಗ ನೆನಪಾಗ್ತದೆ, ಮತ್ತು ಪುನಃ ಮರ್ತು ಹೋಗ್ತದೆ. ಮತ್ತೆ ಏನು ನೆನಪು ಉಳಿಯುವುದು, ನಾನು ಅಣ್ಣ ಅವನು ತಮ್ಮ, ಇಷ್ಟೇ ಅಂತೇಳಿದ್ರೆ ನಾನು ಅಣ್ಣ ಅವನು ತಮ್ಮ, ಅಹಂಕಾರ, ನಾನು ಅಣ್ಣ ಅಂತ ಹೀಗೆ. ಸೊ ಅದು ಈ ಬಲರಾಮನು ಭಾಗವತ ಧರ್ಮವನ್ನು ತಪ್ಪಿದ. ಭಾಗವತ ಧರ್ಮ ಅಂತೇಳಿದರೆ ಭಗವಂತನ ಮೇಲೆ ಎಂದೂ ತಪ್ಪು ತಿಳಿಯದೇ ಇರುವಂಥದ್ದು, ಭಗವಂತನ ಸ್ಮರಣೆ ಯಾವಾಗಲೂ ಹೋಗದೇ ಇರುವಂಥದ್ದು, ಅದು ಭಾಗವತ ಧರ್ಮ. ಬಲರಾಮನಿಗೆ ಇಲ್ಲ, ಅದು ಹೋಗಿದೆ. ಬಹಳ ಕಡಿಮೆ ಭಾಗವತ ಧರ್ಮದ ಆಚರಣೆ ಅನ್ನುವಂಥದ್ದು. ಹೀಗೆ ಕೃಷ್ಣನ ಮೇಲೆ ತಪ್ಪು ತಿಳಿದ ಕಾರಣ ಶ್ರೀಕೃಷ್ಣನ ಬಳಿ ಇರುವ ಯೋಗ ಅವನಿಗೆ ತಪ್ಪಿತು. 5 ವರ್ಷ ಕೃಷ್ಣನಿಂದ ಬೇರೆಯಾಗಿದ್ದ. ಅನಾವಶ್ಯಕ ಅಂತೇಳಿದರೆ ಹಣೆಯಲ್ಲಿ ಬರೆದಿದೆ, ಏನು ಮಾಡಲಿಕ್ಕಾಗತ್ತೆ ಅಂತ ಎಣಿಸ್ಕೋಬೇಕು. ಸೊ ಈ ರೀತಿ ಬಲರಾಮನನ್ನಾದರೂ ನನ್ನ ಹತ್ರ ಎಳ್ಕೊಳ್ಬೋದು, ಇದೇ ಸುಸಂದರ್ಭ ಅಂತ ದುರ್ಯೋಧನ, ಧೂರ್ತನಾದ ದುರ್ಯೋಧನ ಬಲರಾಮನನ್ನು ಒಳಗಾಕೊಳ್ಳಿಕ್ಕೆ ಅವನ ಬಳಿ ತೆರಳಿದ. ಸೊ ಹೀಗೆ ಅಲ್ಲಿಗೆ ಏನಾಗಿದೆ, ಬಲರಾಮ ಶೇಷಾವತಾರ ಆದರೂ, ಶೇಷ ಅಂತೇಳಿದರೆ ಭಗವಂತನ ಹಾಸಿಗೆ, ಯಾರು? ಆದಿಶೇಷ. ಸೊ ಈ ರೀತಿ ಭಗವಂತನಿಗೆ ಅತ್ಯಂತ ಹತ್ತಿರ ಇರುವಂಥ ಆದಿಶೇಷನ ಅವತಾರವೇ ಬಲರಾಮನಾದರೂ ಈ ರೀತಿ ತಪ್ಪು ತಿಳಿಯುವಂಥದ್ದು, ಕೋಪ ಮಾಡುವಂಥದ್ದು, ಭಾಗವತ ಧರ್ಮಕ್ಕೆ ಭಂಗ ತರುವಂಥದ್ದು ತಪ್ಪಲಿಲ್ಲ ನೋಡಿ. ಅಂತೇಳಿದರೆ ದೇವತೆಗಳು ಕೂಡ ಬಹಳ ತಪ್ಪು ಮಾಡ್ತಾರೆ, ಮನುಷ್ಯರು ಮಾತ್ರ ಅಲ್ಲ ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ. ಶ್ಲೋಕ 34ನೇ ಶ್ಲೋಕವೇನಾರೆ, असन्निधानं केशवस्य प्रतीक्षन् ददाययाचे भगिनी च तस्य स च प्रतिज्ञामकरोत् प्रदाने. 34ನೇ ಶ್ಲೋಕ. ದುರ್ಯೋಧನನು ಆ ಪಟ್ಟಣದಲ್ಲಿ ಕೃಷ್ಣನು ಇಲ್ಲದಿರುವಿಕೆಯನ್ನು ನಿರೀಕ್ಷಿಸಿ ಗದೆಯಲ್ಲಿ ಅಂದರೆ ಗದಾಭ್ಯಾಸದಲ್ಲಿ ವಶೀಕರಿಸುವುದಕ್ಕಾಗಿಯೇ ಬಲರಾಮನ ಶಿಷ್ಯನಾಗುತ್ತಾನೆ. ಆಗ ಬಲರಾಮನ ಸಹೋದರಿಯಾದ ಸುಭದ್ರೆಯನ್ನು ಸಹ ಬಲರಾಮನಲ್ಲಿ ಪ್ರಾರ್ಥಿಸುತ್ತಾನೆ. ಬಲರಾಮನಾದರೂ ತಂಗಿಯನ್ನು ಕೊಡುವುದರಲ್ಲಿ ದುರ್ಯೋಧನಿಗೆ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಬಭೂವ ಶಿಷ್ಯೋಸ್ಯ ತಥಾ ಗದಾಯಾಂ ಅಸನ್ನಿಧಾನಂ ಕೇಶವಸ್ಯ ಪ್ರತೀಕ್ಷನ್ ತದಾ ಯಯಾಚೆ ಭಗಿನೀಂಚ ತಸ್ಯ ಸ ಚ ಪ್ರತಿಜ್ಞಾಮಕರೋತ್ ಪ್ರದಾನೇ. ಬಭೂವ ಶಿಷ್ಯ ಅಸ್ಯ ಅಂತೇಳಿದರೆ ಬಲರಾಮನಲ್ಲಿಗೆ ಯಾಕೆ ಹೋದ್ದು ಅಂತೇಳಿದರೆ ಬಲರಾಮನ ಶಿಷ್ಯನಾಗಲಿಕ್ಕೆ. ಅಂದರೆ ಬಲರಾಮನ ಶಿಷ್ಯ ಯಾವುದರಲ್ಲಿ? ತಥಾ ಗದಾಯಾಮ್. ಬಲರಾಮನಿಗೆ ಒಳ್ಳೆಯದು ಯಾವುದು ಗೊತ್ತಿರೋದು ಅಂದರೆ ಗದಾಯುದ್ಧ. ಸೊ ಈ ಗದೆಯ ಶಿಕ್ಷಣ, ಗದಾಯುದ್ಧ ಹೇಗೆ ಮಾಡೋದು ಅದರ ಅಭ್ಯಾಸದಲ್ಲಿ ಬಲರಾಮ ಗುರು, ದುರ್ಯೋಧನ ಶಿಷ್ಯ. ಏನಪ್ಪ ಇವನಿಗೆ ಗದೆಯ ಬಗ್ಗೆ ಶಿಕ್ಷಣ ಬಲರಾಮನಿಂದೇ ತಗೊಳ್ಬೇಕಂತ ಯಾಕೆ, ಏನು ಇದು ವಿಶೇಷ ಏನು ಅಂತೇಳಿದರೆ, ವಿಶೇಷ ಅಂತೇಳಿದರೆ ಉದ್ದೇಶ ಬೇರೆಯೇ ಉಂಟು. ಏನದು ಅಂದರೆ ಬಲರಾಮನ ಸ್ನೇಹ ಗಳಿಸಬೇಕು. ಯಾಕೆ? ಅಸನ್ನಿಧಾನಂ ಕೇಶವಸ್ಯ ಪ್ರತೀಕ್ಷನ್. ಯಾವಾಗದಿಂದಲೂ ಕಾಯ್ತಾ ಇದ್ದ ಥರ. ಏನಂತೇಳಿದರೆ ಈ ಬಲರಾಮ ಕೃಷ್ಣನಿಂದ ಯಾವಾಗ ಬೇರೆ ಇರ್ತಾನೆ, ಯಾವಾಗ ತನಗೆ ಬಲರಾಮನ ಸ್ನೇಹ ಆದರೂ ಸಿಗ್ಬೋದು. ಬಲರಾಮರ ಸ್ನೇಹದಿಂದ ಒಳಗೆ ಹೊಕ್ಕು ಕೃಷ್ಣ ಬಲರಾಮರಿಗೆ ಆ ಏನು ಮನಸ್ತಾಪ ಇದೆ ಅದರ ಪೂರ್ತಿ ಪ್ರಯೋಜನ ತಗೊಳ್ಬೇಕು ಅನ್ನುವಂಥ ದುರುದ್ದೇಶ ಯಾರಿಗೆ? ದುರ್ಯೋಧನನಿಗೆ. ಅಸನ್ನಿಧಾನಂ ಕೇಶವಸ್ಯ. ಸೊ ಕೇಶವನಿಗೂ ಬಲರಾಮನಿಗೂ ಏನಂತೇಳಿದರೆ ಈ ಮನಸ್ತಾಪದಿಂದ, ಹಾಗಾದರೆ ಈ ಸಲ ತಾನು ಬಲರಾಮನಲ್ಲಿಗೆ ಹೋಗುವಾಗ ಅಲ್ಲಿ ಕೇಶವ ಇರುವುದಿಲ್ಲ. ಕೇಶವಸ್ಯ ಅಸನ್ನಿಧಾನ, ಸನ್ನಿಧಾನ ಇಲ್ಲ. ಸನ್ನಿಧಾನ ಅಂತೇಳಿದ್ರೇನು? ಇದು ಹೇಳ್ತಾರಲ್ಲ, ಇದು ದೇವಸ್ಥಾನ ರೀ,
ತುಂಬ ಇಲ್ಲಿ ಹರಕೆ ಹೊತ್ತರೆ ಏನಂತ ಹೇಳಿದ್ರೆ ನೀವು ಹರಕೆ ಏನು ಹೊತ್ತಿದ್ದೀರೋ ಹಾಗೇ ಬಿಡುತ್ತದೆ. ಅಂದರೆ ದೇವರ ಒಳ್ಳೆ ಸನ್ನಿಧಾನ ಇಲ್ಲಿ ಇದೆ, ಅಂದರೆ ಇಲ್ಲಿ ದೇವರ ಒಳ್ಳೆ ಕಾರಣಿಕತೆ ಇದೆ ಅಂತ. ಸೊ ಹಾಗಾದರೆ ಕೃಷ್ಣನ ಅಸನ್ನಿಧಾನ ಅಂದರೆ ಕೃಷ್ಣ ಇಲ್ಲಲ್ಲ, ಬಲರಾಮ ಒಬ್ಬನೇ ಇದ್ದಾನಲ್ಲ. ಹಾಗಾದರೆ ಪ್ರತೀಕ್ಷನ್ ಅಂತೇಳಿದರೆ ಇದನ್ನೇ ಪ್ರತೀಕ್ಷೆ ಮಾಡ್ತಾ ಇರುವ ಥರ ಬಹಳ ಖುಷಿಯಲ್ಲಿ ಸಂತೋಷದಿಂದ ಬಂದಿದ್ದಾನೆ ದುರ್ಯೋಧನ. ಬಲರಾಮನನ್ನು ಒಳಗೆ ಹಾಕ್ಕೊಂಡು ತದಾಯಯಾಚೆ ಒಳ್ಳೆ ಅಂತೇಳಿದ್ರೆ ಒಳ್ಳೆ ಇವತ್ತು ಬಲರಾಮ ಒಳ್ಳೆ ಮೂಡಲ್ಲಿದ್ದಾನೆ ಅಂತೇಳಿದ್ರೆ ಇವತ್ತು ಏನು ಕೇಳಿದರೂ ಕೊಡ್ತಾನೆ ಅಂತ. ಸೊ ಆ ಥರ ಒಂದು ಪ್ರಸಂಗ ಸಮಯವನ್ನು ನಿರೀಕ್ಷಿಸಿ ಬಲರಾಮ ಭಾರಿ ಖುಷಿಯಲ್ಲಿರುವಂಥ ದಿವಸ ಅಥವಾ ಆ ಸಮಯದಲ್ಲಿ ತದಾ ಯಯಾಚೆ ಅಂತೇಳಿದರೆ ಬೇಡಿಕೊಂಡ ಅಥವಾ ಕೇಳಿಕೊಂಡ ಏನಂತ ತಸ್ಯ ಭಗಿನಿ ಬಲರಾಮ ಏನಂತ ಹೇಳಿದ್ರೆ ನಿನ್ನ ತಂಗಿ ಇದ್ದಾಳಲ್ಲ ಸುಭದ್ರೆ, ನನಗೆ ಕೊಟ್ಟು ಮದುವೆ ಮಾಡ್ಬೋದಲ್ವಾ ಅಂಥೇಳಿದ್ರೆ ನಾನು ಇಡೀ ಹಸ್ತಿನಾವತಿಯ ರಾಜ ಅಂಥೇಳಿ ಎಲ್ಲ ಹೇಳಿಕೊಂಡು ತನ್ನ ಬಗ್ಗೆ ತಾನೇ ಹೇಳಿಕೊಂಡು ನಾನು ನಿಮ್ಮ ಮೇಲೆ ಎಷ್ಟು ಸ್ನೇಹ ನನಗೆ ನೋಡು, ಅದಕ್ಕೋಸ್ಕರ ಬಾಕಿದ್ದವನ್ನೆಲ್ಲ ಬಿಟ್ಟು ಈ ಗದಾಯುದ್ಧದ ಶಿಕ್ಷಣ ನಿನ್ನ ಹತ್ರನೇ ತಗೊಳ್ಬೇಕು. ಯಾಕಂತೇಳಿದರೆ ನಿಮ್ಮ ಕುಟುಂಬದವರ ಮೇಲೆ ನನಗೆ ಅಷ್ಟು ಅಚ್ಚುಮೆಚ್ಚು, ಆದ್ದರಿಂದ ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ ನೋಡು. ಸೊ ನೀನಾದರೂ ನಿನ್ನ ಸ್ನೇಹಾಸ್ತವನ್ನು ನನಗೆ ಚಾಚಿದ್ದೀಯಾ, ಆದ್ದರಿಂದ ಈಗ ನೀನು ಈ ನಮ್ಮ ಸ್ನೇಹ ಇದು ಪರ್ಮನೆಂಟಾಗಿ ಉಳಿಬೇಕು, ಇನ್ನೂ ಸ್ನೇಹ ಹೆಚ್ಚಾಗಬೇಕು ಅಂತೇಳಿದರೆ ನಿನ್ನ ತಂಗಿಯನ್ನು ನನಗೆ ಮದುವೆ ಮಾಡಿ ಕೊಡು ಅಂತ ಬಲರಾಮನಿಗೆ ಹೇಳಿದಾಗ ಸಚ ಅವನು ಕೂಡ ಪ್ರತಿಜ್ಞಾಂ ಅಕರೋತ್ ಪ್ರಧಾನೆ ಅಂದರೆ ಖಂಡಿತ ಕೊಡ್ತೇನೆ. ಅರೆ ಕೃಷ್ಣನ ಹತ್ರ ಒಂದು ಮಾತು ಕೇಳಬೇಕಲ್ಲ ಅಂತೇಳಿದರೆ ಎಂಥ ಕೃಷ್ಣ, ಯಾರು ತಮ್ಮ ಅಂತೇಳಿದರೆ ಇವನಿಗೆ ಕೃಷ್ಣ ಈಗ ದೂರ ಆಗಿದ್ದಾನೆ, ದುರ್ಯೋಧನ ಹತ್ರ ಆಗಿದ್ದಾನೆ. ನೋಡಿ ಇದೀಗ ಎರಡನೇ ತಪ್ಪಾಯಿತು ಬಲರಾಮನಿಂದ. ಏನಂತೇಳಿದರೆ ಕೃಷ್ಣನನ್ನು ದೂರ ಮಾಡಿ ಹತ್ರ ಮಾಡಿಕೊಂಡದ್ದು ಯಾರು ಅಂತೇಳಿದರೆ ಈ ಕಲಿಪುರುಷ ಧೂರ್ತ ಯಾರು ಮಹಾಪಾಪಿಷ್ಟ ದುರ್ಯೋಧನನ ಸ್ನೇಹ ಮಾಡಿಬಿಟ್ಟು ಬಹಳ ದೊಡ್ಡ ಸ್ನೇಹಿತನ ಹಾಗೆ ತಂಗಿಯನ್ನು ಕೇಳಿದಾಗ ಕೊಟ್ಟೇ ಬಿಡ್ತೇನೆ ನಿನಗೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಸಚ ಪ್ರತಿಜ್ಞಾಮಕರೋತ್ ಪ್ರಧಾನೆ ಅಂದರೆ ತಂಗಿಯನ್ನು ಕೊಡುವುದಕ್ಕೆ ಅಥವಾ ಕೊಡುವುದರಲ್ಲಿ ಪ್ರಧಾನೆ. ಸೊ ಕೊಡುವಂಥ ವಿಷಯದಲ್ಲಿ ಪ್ರತಿಜ್ಞಾಮಕರೋತ್ ಖಂಡಿತ ನಿನಗೆ ಮದುವೆ ಮಾಡಿ ಕೊಡ್ತೇನೆ ಯಾರನ್ನ ಸುಭದ್ರೆಯನ್ನು ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಅಂತೇಳಿದರೆ ಈ ಧೂರ್ತರು ಬಹಳ ಅಂದರೆ ಅತ್ಯಂತ ಸ್ನೇಹ ಅಂತ ಹೇಳ್ಕೊಂಡು ಬರ್ತಾರೆ. ಯಾರಾದರೂ ನಿಮಗೆ ಸುಮ್ಮನೆ ತುಂಬ ಸ್ನೇಹ ಅಂತ ಹೇಳ್ಕೊಂಡು ಭಾಳ ಫ್ರೆಂಡ್ಶಿಪ್ಪು ಒಂದೇ ಸಲಕ್ಕೆ ಯಾರಾದರೂ ಬಂದರೆ ಅಂದರೆ ಏನೋ ಒಂದು ಅವ್ರದ್ದು ದುರುದ್ದೇಶ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಬಹಳ ನಾವು ಯಾವಾಗಲೂ ಜಾಗೃತರಾಗಿರಬೇಕು. ಇವನು ಮೊದಲೇ ನಿನ್ನೆವರೆಗೆ ನಂದು ಪರಿಚಯನೇ ಇರಲಿಲ್ಲ, ಇವತ್ತು ಬಹಳ ನನಗೆ ಯಾಕೆ ಬೆಣ್ಣೆ ಹೊಡಿತಾ ಇದ್ದಾನೆ, ನಿನ್ನೆನೂ ಬಂದ ಇವತ್ತೂ ಬಂದ ನಾಳೆನೂ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿ ಸಿಕ್ಕಿದ ಇಲ್ಲಿ ಸಿಕ್ಕಿದ, ನೀವೆಲ್ಲಿ ಸಿಗ್ತೀರಿ ನನಗೆ ಅಲ್ಲಿಗೆ ನಾನೂ ಬರ್ತೀನಿ, ನೀವಿದ್ದಲ್ಲಿ ನಾನೂ ಬರ್ತೀನಿ ಅಂತ ಈ ರೀತಿ ಒಂದೇ ಸ್ಥಳಕ್ಕೆ ಮೈಮೇಲೆ ಬಿದ್ದು ಯಾರಾದರೂ ಸ್ನೇಹ ಮಾಡಿಕೊಂಡು ಬಂದರೆ ಅಂದರೆ ನಿಮಗೆ ಅವರಿಂದ ಏನೋ ಒಂದು ತೊಂದರೆ ಆಗುವಂಥದ್ದು ಖಂಡಿತ ಅನ್ನುವಂಥದ್ರ ಸೂಚನೆ ಅದು. ಸೊ ಆದ್ದರಿಂದ ತದಾಯಯಾಚೆ ಭಗಿನೀಂಚ ತಸ್ಯ ಅವನ ತಂಗಿಯನ್ನು ಕೇಳಿಬಿಟ್ಟು ಇವನು ಏನು ಮಾಡಿದ, ಆ ಪಾಪಿಷ್ಟನ ಸ್ನೇಹಕ್ಕೆ ಮಾರು ಹೋದ. ಅಂಥೇಳಿದರೆ ಪ್ರಪಂಚದ ನಿಯಮ ಲೌಕಿಕ ನಿಯಮವನ್ನು ಮರೆತು ಬಿಟ್ಟ. ಏನದು, ಭಾಳ ಜಾಗ್ರತೆ ಇರಬೇಕು. ಸೊ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿದರೆ ಅದನ್ನು ನೋಡಲಿಕ್ಕೆ ಅವಕಾಶ ಕೊಡದೆ ಒಂದೇ ಸಲಕ್ಕೆ ಸ್ನೇಹ ಯಾರ ಹತ್ರನೂ ಒಳ್ಳೆಯದಲ್ಲ ಅನ್ನುವಂಥ ಸೂಚನೆ ಇದು. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ಇವನು ಪ್ರತಿಜ್ಞೆ ಮಾಡಿಬಿಟ್ಟ ಆ ದುರ್ಯೋಧನನಿಗೆ ತನ್ನ ತಂಗಿಯನ್ನು ಕೊಡುವ ವಿಷಯದಲ್ಲಿ ಕೃಷ್ಣನ ಹತ್ರ ಒಂದು ಮಾತು ಕೇಳಬೇಕು ಅನ್ನುವಂಥದ್ದು. ಕೃಷ್ಣನ ಹತ್ರ ಕೇಳಲಿಕ್ಕೇನಿಲ್ಲ, ನಾನೇ ಅಣ್ಣ ನಾನೇ ಎಲ್ಲ ಏನು ಇದು ನಿಶ್ಚಯ ಮಾಡುವಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ನಾನೇ ಸೂಕ್ತ ಮನುಷ್ಯ, ನಾನೇ ನಿರ್ಧಾರ ಮಾಡಿದ ಮೇಲೆ ತಮ್ಮನ ಹತ್ರ ಏನು ಕೇಳೋದು, ಅಣ್ಣನೇ ನಿರ್ಧಾರ ಮಾಡಿದ ಮೇಲೆ ಅಂತ ಎಣಿಸ್ಕೊಂಡಿರ್ಬೋದು.
ಹೀಗೆ ಇದಕ್ಕೆ ಪ್ರಭಂಜನಾಚಾರ್ಯ ಈ ಶ್ಲೋಕಕ್ಕೆ ಏನಂತಾರೆ ಅಂತ ಹೇಳಿದರೆ, ದುರ್ಯೋಧನ ಬಲರಾಮನಿಗೆ ಗದಾಯುದ್ಧವನ್ನು ಕಲಿಯುವ ಈ ಶಿಕ್ಷಣದಲ್ಲಿ ಶಿಷ್ಯನಾದ. ಶ್ರೀಕೃಷ್ಣ ಅಲ್ಲಿ ಇಲ್ಲ ಎಂಬುದು ಅವನಿಗೆ ಬಹಳ ಖುಷಿಯಾಗಿಬಿಡ್ತು. ಕೇಶವಸ್ಯ ಅಸನ್ನಿಧಾನಂ, ಸನ್ನಿಧಾನ ಇಲ್ಲ, ಒಬ್ಬನೇ ಇದ್ದಾನಲ್ಲ, ಬಲರಾಮನನ್ನು ಮಂಗ ಮಾಡುವಂಥದ್ದು ಸುಲಭ ಇದೆ ಅಂತ ಮಂಗ ಮಾಡಿದ್ದಾನೆ ಅಂತೇಳಿದರೆ, ಮಂಗ ಮಾಡಿ ಬಲರಾಮನನ್ನು ಅವನ ತಂಗಿಯಾದ ಸುಭದ್ರೆಯನ್ನು ತನಗೆ ನೀಡಲು ಕೇಳಿಕೊಂಡ. ಅವನಾದರೋ ಕೂಡಲೇ ಮಂಗನಾಗಿ ಬಿಟ್ಟ. ಅವನು ಸಹ, ಬಲರಾಮನು ಸಹ ಕೊಡುವುದಾಗಿ ವಚನ ನೀಡಿದ, ಪ್ರತಿಜ್ಞೆ ಮಾಡಿದ. ಹಾಗಾದರೆ ಮಂಗ ಮಾಡೋದು ಬಹಳ ಸುಲಭ ಅಂತ ಆಗಿಬಿಡ್ತು ನೋಡಿ. ಸೊ ಅಲ್ಲಿಗೆ 34ನೇ ಶ್ಲೋಕಕ್ಕೆ ದುರ್ಯೋಧನ ಬಲರಾಮನಿಗೆ ಶಿಷ್ಯನಾಗಿ ಗದಾಯುದ್ಧ ಕಲಿತದ್ದು ಈ ಪ್ರಸಂಗದಲ್ಲೇ. ಅವನು ಶ್ರೀಕೃಷ್ಣನಿಲ್ಲದ ಪ್ರಸಂಗದ ಬಲರಾಮನ ಜೊತೆಗೆ ಶ್ರೀಕೃಷ್ಣನಿಲ್ಲ, ಶ್ರೀಕೃಷ್ಣನಿಗೂ ಬಲರಾಮನಿಗೂ ಮನಸ್ತಾಪ ಆಗಿದೆ. ಈ ಪ್ರಸಂಗದ ದುರ್ಲಾಭವನ್ನು ಪಡೆದು, ದುರುದ್ದೇಶದಿಂದ ಬಂದವನು ದುರ್ಲಾಭ ಪಡೀತಾನೆ. ಬಲರಾಮನಿಂದ ಸುಭದ್ರೆಯನ್ನು ಪಡೆಯುವ ಆಶ್ವಾಸನೆಯನ್ನು, ಪ್ರತಿಜ್ಞೆಯನ್ನು ಮಾಡಿಸಿಬಿಟ್ಟ. ಹೀಗೆ ಒಳಿತನ್ನು ಕಲಿಯಲು ಏನಾಯ್ತು ಈಗ? ಹೀಗೆ ಒಳಿತನ್ನು ಕಲಿ ಅಂದರೆ ಯಾರೀಗ ಇಲ್ಲಿ ದುರ್ಯೋಧನ. ಈ ಪಾಪಿಷ್ಠನಾದ ದುರ್ಯೋಧನ ಸಾತ್ವಿಕನಾದ ಬಲರಾಮನಿಂದ, ಬಲರಾಮನಲ್ಲಿ ಧೂರ್ತತ್ವ ಇದೆಯಾ? ಇಲ್ಲ, ಅವನು ಬೇಗ ಮಂಗ ಆದ ಅಷ್ಟೆ. ಸೊ ಸಾತ್ವಿಕನಾದ ಬಲರಾಮನಿಂದ ಈ ರೀತಿ ಧೂರ್ತರಾದವರು ನೋಡಿ ಹೇಗೆ ಕಿತ್ಕೊಂಡು ಬಿಟ್ಟ ಅಂತೇಳಿದರೆ, ಅವನ ಒಳ್ಳೆಯತನವನ್ನು ಇವನು ದುರುಪಯೋಗಪಡಿಸಿಕೊಂಡು ಏನು ಮಾಡಿದ? ಪ್ರತಿಜ್ಞೆಯನ್ನೇ ಮಾಡಿಸಿಬಿಟ್ಟ, ಮಾತು ತಗೊಂಡ್ಬಿಟ್ಟ. ಏನು? ನನ್ನ ತಂಗಿಯನ್ನು ನಿನಗೇ ಕೊಡುವುದು ಅಂತ. ಆದ್ದರಿಂದ ಯಾರಾದರೂ ಅತಿ ಸ್ನೇಹಕ್ಕೆ ಬಂದರೆ ಜಾಗ್ರತೆ ಇರಿ ಅಂತ ಹೇಳುವ. ಅಲ್ಲಿಗೆ ನೆಕ್ಸ್ಟ್ ಶ್ಲೋಕ ವೇಲರೆ. ಜ್ಯೇಷ್ಠಂ ಹೇನಂ ಕೇಶವೋ ನಾತಿವರ್ಧೇತ್ ಇತ್ಯೇವಮೇನೇದಾರ್ಥ ರಾಷ್ಟ್ರಸ್ಯ ತಸ್ಮಾ ಜಗ್ರಾಹ ಹಸ್ತಂ ದಕ್ಷಿಣಂ ಸತ್ಯಹೇತೋಃ ತದೌ ಚರಾಮ ಕರಮಸ್ಮೈ ಹಲಾಂಕಂ. 35ನೇ ಶ್ಲೋಕ. ದುಷ್ಟನಾದ ದುರ್ಯೋಧನನ ದುರಾಲೋಚನೆ ಬಗ್ಗೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಆ ದುರ್ಯೋಧನನು ಅಣ್ಣನಾದ ಈ ಬಲರಾಮನನ್ನು ಕೃಷ್ಣನು ಅತಿಕ್ರಮಿಸಲಿಕ್ಕಿಲ್ಲ, ಅಂದರೆ ಅವನ ಮಾತನ್ನು ಉಲ್ಲಂಘಿಸಲಿಕ್ಕಿಲ್ಲ ಅಂತ ತಿಳಿಯುತ್ತಾನೆ. ಆದ್ದರಿಂದ ದುರ್ಯೋಧನನು ಸತ್ಯ ಪ್ರತಿಜ್ಞೆಗೋಸ್ಕರವಾಗಿ ತನ್ನ ಬಲಗೈಯನ್ನು ಮುಂದೆ ಹಿಡಿಯುತ್ತಾನೆ. ಅಂದ್ರೆ ನನಗೆ ಭಾಷೆ ಕೊಡು ಅಂತ ಬಲರಾಮನ ಬಳಿ ಕೇಳುತ್ತಾನೆ. ಆಗ ಬಲರಾಮನಾದರೂ ಈ ದುರ್ಯೋಧನಿಗೆ ಮುಸಲವೇ ಚಿಹ್ನೆಯಾಗಿರುವ ತನ್ನ ಕೈಯನ್ನು ಕೊಡುತ್ತಾನೆ. ಜ್ಯೇಷ್ಠಂ ಹೇನಂ ಕೇಶವೋ ನಾತಿವರ್ತೆ ಇತಿ ಏವಮೇನೆ ಧಾರ್ತರಾಷ್ಟ್ರಸ್ಯ ತಸ್ಮಾತ್ ಜಗ್ರಾಹ ಹಸ್ತಂ ದಕ್ಷಿಣಂ ಸತ್ಯಹೇತೋಃ ದದೌ ಚ ರಾಮಃ ಕರಂ ಅಸ್ಮೈ ಹಲಾಂಕಂ. ಜ್ಯೇಷ್ಠಂ ಹಿ ಏನಂ ಕೇಶವಃ ನಾತಿವರ್ತೇತಿ ಅಥವಾ ನಾತಿವರ್ತೇತ್ ಇತ್ಯೇವ ಮೇನೆ. ಏನು ತಿಳ್ಕೊಂಡ? ಧಾರ್ತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಗ ದುರ್ಯೋಧನ ಅಂತೇಳಿದ್ರೆ ಏನು ತಿಳ್ಕೊಂಡ? ಇವನು ಅಣ್ಣ ಅಲ್ವಾ, ಆದ್ದರಿಂದ ತಮ್ಮನ ಹತ್ರ ಏನು ಕೇಳಲಿಕ್ಕೆ ಇರುವುದಿಲ್ಲ. ಒಂದು ವೇಳೆ ಅವನು ಹೇಳಿದರೂ ನಾನು ಹೇಳ್ತೇನೆ, ನೀನು ಅಣ್ಣ ಅಲ್ವಾ, ನೀನು ಯಾಕಪ್ಪ ತಮ್ಮನ ಹತ್ರ ಕೇಳಬೇಕು ಅಂತ ಅವನಿಗೆ ಮಂಕು ಬುದ್ಧಿ ಹಾಕುವ ಅಂತ. ಸೊ ಜ್ಯೇಷ್ಠಂ, ನೀನು ಜ್ಯೇಷ್ಠ, ನೀನು ಅಣ್ಣ ಅಲ್ವಾ. ಜ್ಯೇಷ್ಠಂ ಹಿ ಏನಂ ಕೇಶವೋ ನಾತಿವರ್ತೆ. ಆದ್ದರಿಂದ ಇವನು ಭಾಷೆ ಕೊಟ್ಟರೆ ಮತ್ತು ತಮ್ಮ ಮೀರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವನು ಜ್ಯೇಷ್ಠ, ಇವನು ಅಣ್ಣ. ಸೊ ತಮ್ಮನ ಹತ್ರ ಪ್ರತಿಜ್ಞೆ ಮಾಡಿಸ್ಕೊಂಡ್ರೆ ಅಣ್ಣ ಕೇಳ್ಬೋದು. ಯಾಕೆಂದರೆ ನೀನು ನಾನಿರುವಾಗ ಒಂದು ಮಾತು ನನ್ನ ಹತ್ರ ಕೇಳಬೇಕಿತ್ತಲ್ವಾ ಅಂತ ಹೇಳಿದರೆ ಅಣ್ಣ ತಮ್ಮನಿಗೆ ಕಸಿವಿಸಿ ಆಗ್ತದೆ. ಆದರೆ ಅಣ್ಣನ ಹತ್ರನೇ ಕೇಳಿದರೆ
ಮತ್ತು ತಮ್ಮ ಮಾತಾಡಲಿಕ್ಕಿಲ್ಲಲ್ಲ. ಯಾಕಂತ ಹೇಳಿದರೆ ಅಣ್ಣ ಹೇಳಿದ್ನ, ಪ್ರತಿಜ್ಞೆ ಮಾಡಿಬಿಟ್ನ, ಮಾತು ಕೊಟ್ಟಿದ್ದಾನ, ಸರಿ ಆಗಿದ್ರೆ ಇನ್ನೇನು ಮಾಡಲಿಕ್ಕಾಗತ್ತೆ ಅಂತ ಹೇಳಲೇಬೇಕು ತಮ್ಮ ಅಂತ. ಜ್ಯೇಷ್ಠಂ ಹಿ ಏನಂ ಕೇಶವ ನಾತಿವರ್ತೇತ್. ಕೇಶವನು ಅಂದರೆ ಕೃಷ್ಣನು ತನ್ನ ಅಣ್ಣ ಬಲರಾಮನನ್ನು ನಾ ಅತಿವರ್ತೇತ್, ಮೀರಲು ಸಾಧ್ಯ ಇಲ್ಲ. ಅತಿವರ್ತ ಅಂತೇಳಿದರೆ ಅತಿವರ್ತೇತಿ ಅಂತೇಳಿದರೆ ಮೀರುವುದು, ಅತಿವರ್ತೇತಿ. ಸೊ ಇಲ್ಲಿ ನಾ ಅತಿವರ್ತೇತಿ, ತಮ್ಮ ಅಣ್ಣನನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಇತ್ಯೇವ ಮೇನೆ, ಹಾಗೆ ಸರಿಯಾಗಿ ತಿಳಿದಿದ್ದಾನೆ. ಧೂರ್ತನಾದರೂ ತನಗೆ ಉಪಕಾರ ಆಗುವಂಥ ವಿಷಯದಲ್ಲಿ, ಸ್ವಾರ್ಥದ ವಿಷಯದಲ್ಲಿ ಬುದ್ಧಿ ಚೆನ್ನಾಗಿ ಓಡ್ತದೆ ದುರ್ಯೋಧನನದ್ದು. ಸೊ ಧಾರ್ತರಾಷ್ಟ್ರ ಸ ತಸ್ಮಾತ್, ಹೀಗೆ ತಿಳಿದ, ಮೇನೆ ಏವಂ ಮೇನೆ ಅಂದರೆ ಇತಿ ಏವ ಮೇನೆ, ಹೀಗೇನೇ ತಿಳಿದ. ಇತಿ ಏವ ಅಂದರೆ ಹೀಗೇನೆ, ಮೇನೆ ತಿಳಿದ. ಯಾರು? ಧಾರ್ತರಾಷ್ಟ್ರ, ದುರ್ಯೋಧನನು. ಸ ತಸ್ಮಾತ್, ಆದ್ದರಿಂದ ಏನು ಮಾಡಿದ? ಬಲರಾಮನಿಗೆ ಯಾವ ಥರ ಕೇಳಿದ? ನಿನ್ನ ತಂಗಿಯನ್ನು ಸುಭದ್ರೆಯನ್ನು ನನಗೆ ಮದುವೆ ಮಾಡಿ ಕೊಡ್ತೀಯಾ ಅಂತ ಕೇಳಿದ್ದು ಹೇಗೆ ಅಂತ ಹೇಳಿದರೆ, ಜಗ್ರಾಹ ಹಸ್ತಂ ದಕ್ಷಿಣಂ. ಬಲರಾಮ, ನನ್ನ ಗುರುಗಳೇ, ನಿಮ್ಮ ದಕ್ಷಿಣ ಹಸ್ತಂ, ದಕ್ಷಿಣ ಅಂದರೆ ಬಲ, ವಾಮ ಅಂದರೆ ಎಡ. ಸೊ ದಕ್ಷಿಣಂ ಹಸ್ತಂ ಜಗ್ರಾಹ, ಮೊದಲು ಬಲರಾಮನ ತನ್ನ ಗುರುವಿನ ಬಲಹಸ್ತವನ್ನು, ಬಲ ಕೈಯನ್ನು ಸ್ವಲ್ಪ ನನ್ನ ಹತ್ರ ಕೊಡಿ. ಸರಿ, ಕೊಟ್ಟ ಬಲರಾಮ. ಸತ್ಯಹೇತೋಹೋ ಅಂತ ಹೇಳಿದ್ರೆ, ಸತ್ಯಹೇತೋ ಅಂತ ಹೇಳಿದ್ರೆ ನಂಗೆ ವಚನ ಕೊಡಬೇಕು ನೀವು. ಅರೆ, ಈ ವಿಷಯ ಏನಂತ ಮೊದಲು ಹೇಳಪ್ಪ, ವಚನಕ್ಕೆ ಕೊಡು. ಇಲ್ಲ ನಂಗೆ ವಚನ ಕೊಡಬೇಕು, ನನ್ನ ಒಳ್ಳೆ ಸ್ನೇಹಿತ ಹೌದಾ ಅಲ್ವ? ನನಗಿಂತ ಒಳ್ಳೆ ಶಿಷ್ಯ ಇದ್ದಾರಾ ನಿಮಗೆ? ಇಲ್ಲಪ್ಪ, ನೀನು ಬೆಸ್ಟ್ ಶಿಷ್ಯ. ಹಾಗಾದರೆ ವಚನ ಕೊಡಿ ನನಗೆ. ನಂದು ಏನೋ ಒಂದು ಸಣ್ಣ ಇದಿದೆ ಅಷ್ಟೇ, ಅದಕ್ಕೊಂದು ವಚನ ಕೊಡಿ. ದದೌಚ ರಾಮ, ಎಂಥ ಬೆಪ್ಪು ತಕ್ಕಡಿ ಬಲರಾಮ ಅಂದರೆ ಕೊಟ್ಟ. ದದೌ ಕೊಟ್ಟ, ಇವನು ವಚನ ಕೇಳಿದ, ಅವನು ವಚನ ಕೊಟ್ಟ. ಕರಂ ಅಸ್ಮೈ ಹಲಾಂಕಂ, ಕರಂ ಅಸ್ಮೈ ಅಂತೇಳಿದರೆ ಯಾವ ಹಸ್ತ ಕೊಟ್ಟಿದ್ದಾನಂತೇಳಿದರೆ, ಕರಂ ಅಸ್ಮೈ, ಅವನ ಕರ. ಯಾರ್ದು? ಬಲರಾಮನ ಕೈ. ಯಾವ ಕೈಯನ್ನು ಕೇಳಿದ್ದು? ಬಲ ಕೈ. ಏನಲ್ಲಿ ವಿಶೇಷತೆ? ಹಲಾಂಕಂ. ಹಲ ಅಂತೇಳಿದರೆ ನೇಗಿಲು. ನೇಗಿಲು ಅಂತ ಹೇಳಿದ್ರೇನು? ಬಲರಾಮನ ಆಯುಧ. ಹೇಗೆ ಚಕ್ರ ಅಂತೇಳಿದರೆ ಸುದರ್ಶನ ಚಕ್ರ ಕೃಷ್ಣನ ಆಯುಧವೋ ಹಾಗೆ ಬಲರಾಮನಿಗೂ ಒಂದು ಆಯುಧ ಇದೆ. ಅದು ಯಾವುದು? ನೇಗಿಲು. ಆ ನೇಗಿಲು ಆಯುಧವಾಗಿರುವಂಥ ಬಲರಾಮನು ಆ ನೇಗಿಲೇ ಚಿಹ್ನೆಯಾಗಿ ಎಲ್ಲಿದೆಯೋ, ಯಾವ ಕೈಯಲ್ಲಿದೆಯೋ ಆ ಕೈಯನ್ನೇ ಕೊಟ್ಟಿದ್ದಾನೆ, ಬಲ ಕೈಯನ್ನೇ ಕೇಳಿದ್ದಾನೆ. ಇವನು ಏನು ದುರ್ಯೋಧನ, ಆ ಮಹಾದುರುಳ, ಇವನು ಸಾತ್ವಿಕ ಮಂಗ ಆಗಿಬಿಟ್ಟು, ಬೆಪ್ಪು ತಕ್ಕಡಿ ಆಗಿಬಿಟ್ಟು ಅವನು ಬಲ ಕೈ ಕೇಳಿದರೆ ಕೊಟ್ಟು ಬಿಟ್ಟ. ಅಂದರೆ ಅದರಲ್ಲಿ ಏನಿದೆ? ನೇಗಿಲು ಅಂಕ. ಅಂಕ ಅಂತೇಳಿದರೆ ಚಿಹ್ನೆ, ನೇಗಿಲು ಚಿಹ್ನೆ ಇರುವಂಥ ಬಲಕೈ ಅಂತೇಳಿದರೆ, ಬಲಕೈ ಕೊಟ್ಟರೆ, ಮಾತು ಕೊಟ್ಟರೆ ವಾಪಸ್ ಹೋಗುವಂಗಿಲ್ಲ ಅಂತ ಒಂದು ಪರಿಸ್ಥಿತಿ ಬಲರಾಮನದ್ದಾಯಿತು. ಈ ರೀತಿ ಬಲರಾಮನನ್ನು ಇವನು ಮಂಗ ಮಾಡಿದ ದುರ್ಯೋಧನ. 35ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ಹೇಳಿದರೆ, ಅಣ್ಣನಾದ ಬಲರಾಮನನ್ನು ಯಾವ ರೀತಿ ಇವನನ್ನು ಹಿಡ್ಕೊಂಡ್ರೆ ಇವನ ತಮ್ಮ ಶ್ರೀಕೃಷ್ಣ ಅಣ್ಣನನ್ನು ಮೀರಿ ನಡೆಯಲಾರ ಎಂದು ಭಾವಿಸಿಯೇ ದುರ್ಯೋಧನ ಹಾಗೆ ಮಾಡಿದ. ಅವನು ನೀಡಿದ ವಚನವನ್ನು ಸತ್ಯ ಎಂದು ನಿರೂಪಿಸಲು. ಖಂಡಿತ ಅಲ್ವಾ? ಅಥವಾ ಈಗೂ ಇರ್ಬೋದು. ಮೊದಲು ನಿನ್ನ ತಂಗಿಯನ್ನು ನಂಗೆ ಮದುವೆ ಮಾಡಿ ಕೊಡ್ಬೋದಲ್ಲ, ನಾನು ಹಸ್ತಿನಾವತಿಯ ದೊಡ್ಡ ರಾಜ ಅಲ್ಲ, ಏನು ಕುರುವಂಶದಲ್ಲಿ ಏನು ಬೆಳಗಲಿಕ್ಕಿದೆ ಇನ್ನು ಕುರುವಂಶ ಅಂತೇಳ್ಕೊಂಡೆಲ್ಲ ಹೇಳುವಾಗ ಬಲರಾಮ ಆಯಿತು ಅಂತೇಳಿದ್ರೆ, ನಿನ್ನಷ್ಟು ದೊಡ್ಡ ಸ್ನೇಹಿತ ನನಗೆ ಯಾರಿಲ್ಲ, ನಿನ್ನಷ್ಟು ಒಳ್ಳೆ ಶಿಷ್ಯನೇ ನನಗೆ ಯಾರಿಲ್ಲ ಅಂತೇಳಿದರೆ, ಅಷ್ಟು ಅಂತೇಳಿದರೆ ಇದು ಒಂದು ಅಲ್ಲಿ ಒಂದು ಗಾದೆ ಮಾತುಂಟು. ಏನಂದರೆ ಅತಿವಿನಯಂ ಧೂರ್ತ ಲಕ್ಷಣಂ ಅಂತ. ಅಂದರೆ ತುಂಬ ಯಾರಾದರೂ ನಿಮಗೆ ಮಸ್ಕ ಹಾಕಿದರೆ ಅತಿ ವಿನಯ,
ಅವನು ಏನೋ ದುರುದ್ದೇಶ ಇಟ್ಕೊಂಡಿದ್ದಾನೆ, ಅದು ಧೂರ್ತ ಲಕ್ಷಣ ಅಂತ. ಸೊ ಹೀಗೆ ಕೃಷ್ಣ ಇಲ್ಲದಿರುವಾಗ ಈ ಗದಾಯುದ್ಧದ ಶಿಕ್ಷಣ ಅಂತೇಳಿ ಬಲರಾಮ ಗುರು, ಇವನು ಶಿಷ್ಯ ಅಂತೇಳಿ ಬಹಳ ಅತಿ ವಿನಯ ತೋರಿಸಿ ಸರಿಯಾಗಿ ಮಸ್ಕ ಹಾಕಿದ್ದಾನೆ ಬಲರಾಮನಿಗೆ. ಬಲರಾಮ ಕರಗಿ ಹೋಗಿದ್ದಾನೆ. ಈ ಬ್ರಹ್ಮ ರುದ್ರಾದಿಗಳು ರಾಕ್ಷಸರು ತಪಸ್ಸು ಮಾಡುವಾಗ ಕರಗಿ ಹೋಗಿ ಭಸ್ಮಾಸುರನಿಗೆ ರುದ್ರದೇವರು ನೀನು ಯಾರ ತಲೆ ಮೇಲೆ ಕೈ ಇಡ್ತೀಯ ಅವರು ಭಸ್ಮ ಆಗಿ ಹೋಗ್ತಾರಂತ ವರ ಕೊಟ್ಟ ಹಾಗೆ ಆಮೇಲೆ ಆ ಭಸ್ಮಾಸುರ ಇವನನ್ನೇ ತಿನ್ನಲಿಕ್ಕೆ ಬಂದಾಗೆ ರುದ್ರದೇವರನ್ನೇ ಅದೇ ರೀತಿ ಬಲರಾಮನ ಅವಸ್ಥೆ ಆಯಿತು ಈ ದುರುಳನಾದ ಈ ದುರ್ಯೋಧನನ ಹತ್ತಿರ. ಹೀಗೆ ದುರ್ಯೋಧನ ಬಲರಾಮನಿಗೆ ಶಿಷ್ಯನಾಗಿ ಗದಾಯುದ್ಧ ಕಲಿತದ್ದು ಈ ಪ್ರಸಂಗದಲ್ಲಿ. ಈ ಪ್ರಸಂಗ ಅವನು ಕಲೀಲಿಕ್ಕೆ ಬಂದದ್ಯಾಕೆ? ಈ ದುರುದ್ದೇಶ ಇಟ್ಕೊಂಡೆ. ಈಗ ಕೃಷ್ಣ ಇಲ್ಲ, ಬಲರಾಮನನ್ನು ಪೂರ್ತಿ ಒಳಗಾಕೊಂಡು ತಂಗಿಯನ್ನು ಕೊಡ್ತೇನೆ ಅಂತ ಹೇಳ್ಕೊಂಡು ಅವನು ಖಂಡಿತ ಅಂತ ಹೇಳುವಾಗ ನಿನ್ನ ಬಲಕೈ ಕೊಡು ನನಗೆ ಆಣೆ ಮಾಡಿ ಹೇಳು ಅಂತ ಈ ರೀತಿ ಪ್ರತಿಜ್ಞೆ ಮಾಡಿಸಿಕೊಂಡ. ತಾನು ಬಲರಾಮ ತನ್ನ ಯಾವ ಕೈಯಲ್ಲಿ ಬಲಕೈಯಲ್ಲಿ ನೇಗಿಲಿನ ಚಿಹ್ನೆ ಇದೆಯೋ ಅದೇ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸಿಕೊಂಡ ದುರ್ಯೋಧನ. ಹೀಗೆ ಶ್ರೀಕೃಷ್ಣನಿಲ್ಲದ ಬಲರಾಮ ಒಬ್ಬನೇ ಇರುವಂತಹ ಈ ಪ್ರಸಂಗದ ದುರ್ಲಾಭವನ್ನು ಪಡೆದು ಬಲರಾಮನಿಂದ ಏನು ಸುಭದ್ರೆಯನ್ನು ಪಡೆಯುವಂತಹ ಆಮೇಲಿಂದ ಏನಿದೆ ಇದರಲ್ಲಿ ದುರ್ಯೋಧನ ಅಂತ ಹೇಳಿದರೆ ಇಲ್ಲಿ ಅದನ್ನು ಭಾವಿಸಿಯೇ ದುರ್ಯೋಧನ ಹಾಗೆ ಮಾಡಿದ. ಬಲರಾಮನನ್ನು ಶ್ರೀಕೃಷ್ಣ ತಮ್ಮ ಆದ್ದರಿಂದ ಮೀರಿ ನಡೆಯಲಾರ. ನ ಅತಿವರ್ತೇತಿ ಇತಿ ಏವ ಮೇನೆ, ಹೀಗೆ ಭಾವಿಸಿ ತಸ್ಮಾತ್ ಧಾರ್ತರಾಷ್ಟ್ರ, ಆದ್ದರಿಂದ ದುರ್ಯೋಧನ ಹೀಗೆ ಮಾಡಿದ. ಅದಕ್ಕೆ ಅವನು ಮೊದಲು ಸರಿ ನಿನಗೆ ತಂಗಿಯನ್ನು ಕೊಡ್ತೇನೆ ಅಂತ ಹೇಳಿದ ಮೇಲೆ ನೀಡಿದ ವಚನವನ್ನು ಸತ್ಯ ಅಂತ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನಂತ ನಿರೂಪಿಸಲು ಬಲಕೈಯನ್ನು ಕೊಡುವಂತ ಇವನು ದುರ್ಯೋಧನ ಕೇಳಿದಾಗ ಬಲರಾಮ ನೇಗಿಲ ಚಿಹ್ನೆ ಇದ್ದ ಆ ಹಸ್ತವನ್ನು ದುರ್ಯೋಧನನಿಗೆ ಕೊಟ್ಟು ಪ್ರತಿಜ್ಞೆ ಮಾಡಿದ ಅಂತ ಅರ್ಥ. ದುರ್ಯೋಧನ ಶಿಷ್ಯನಾಗಿ ಗುರುವಾದ ಬಲರಾಮನಿಗೆ ದಕ್ಷಿಣೆ ನೀಡುವ ಬದಲು ಗುರುವಿನಿಂದಲೇ ಕಾಣಿಕೆ ಪಡೆಯ ಬಯಸಿದ ಮಹಾಧೂರ್ತ ಈ ದುರ್ಯೋಧನ. ಹೀಗೆ ಬರೀ ಮಾತು ಕೊಟ್ಟಾಗಲೂ ಕೂಡ ಈ ದುರ್ಯೋಧನ ತೃಪ್ತನಾಗದೆ ನೀನು ವಚನ ಕೊಡಬೇಕು ನನಗೆ, ನಿನ್ನ ಬಲಕೈ ಈ ಕಡೆ ಕೊಡು ಅಂತ ಬಲಕೈ ನೇಗಿಲು ಚಿಹ್ನೆ ಇರುವಂಥ ಬಲಕೈಯನ್ನು ಬಲರಾಮ ಕೊಟ್ಟಾಗ ಆ ಮೂಲಕ ಪ್ರತಿಜ್ಞೆ ಮಾಡಿಸಿಕೊಂಡ. ಸೊ ಹೀಗೆ ಬಲರಾಮ ಅವನ ಕೈ ಮೇಲೆ ತನ್ನ ನೇಗಿಲು ಚಿಹ್ನೆ ಇದ್ದ ಕೈಯನ್ನು ಹಾಕಿ ವಚನ ನೀಡಿದ, ಪ್ರತಿಜ್ಞೆ ಮಾಡಿದ. ಏನಂತ ಪ್ರತಿಜ್ಞೆ? ನನ್ನ ತಂಗಿ ಸುಭದ್ರೆಯನ್ನು ನಿನಗೇ ಕೊಟ್ಟು ಮದುವೆ ಮಾಡ್ತೇನಂತ ದುರ್ಯೋಧನನಿಗೆ ವಚನ ಕೊಟ್ಟ. ಹೀಗೆ ದುರುಳರು ಹೇಗೆ ಒಳ್ಳೆ ಜನರ ಸಾತ್ವಿಕತೆಯನ್ನು ದುರುಪಯೋಗಪಡಿಸಿಕೊಳ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಿರೂಪಿಸಿದ್ದಾರೆ ಮಧ್ವಾಚಾರ್ಯರು. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.